ಪ್ರಿಯರೇ, ಸತ್ಯ ನಿಮಗೆ ಬಿಡುಗಡೆ ಕೊಡ್ತದೆ. ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದ ಟಿವಿ ವೀಕ್ಷಕರಿಗೆ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ, ನಮಗೆ ಸಂತೋಷ. ಈ ಕಾರ್ಯಕ್ರಮ ಮುಖಾಂತರ ನೀವು ಎಷ್ಟೋ ಸತ್ಯವೇದದ ಎಷ್ಟೋ ಆಳವಾದ ಸಂಗತಿ ನಿಮಗೆ ದೇವರು ಪ್ರಕಟಪಡಿಸ್ತಾ ಇದ್ದಾನೆ. ಏಕೆಂದರೆ ಅದು ದೇವರ ಚಿತ್ತವಾಗಿದೆ. ದೇವರು ತನ್ನ ಮಕ್ಕಳು ಅವು ಸತ್ಯವೇದದ ವಾಕ್ಯದಿಂದ ಬೆಳೆಯಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನೀವು ನೋಡುವಾಗ, ಓಪನ್ ಮಾಡಿ ನೋಡುವಾಗ ಅರ್ಧದಲ್ಲಿ ಬಂದ್ ಮಾಡಬೇಡಿರಿ. ನೀವು ಸಂಪೂರ್ಣವಾಗಿ ನೋಡಿರಿ. ಆಗ ನಿಮಗೆ ತಿಳುವಳಿಕೆ ಬರ್ತದೆ, ನಿಮಗೆ ಸಂಪೂರ್ಣ ಒಂದು ಉತ್ತರ ಸಿಗ್ತದೆ, ನಿಮಗೆ ಬಿಡುಗಡೆ ಆಗ್ತದೆ. ಇದರ ಮುಖಾಂತರ ಎಷ್ಟೋ ಸತ್ಯವು ನಿಮಗೆ ತಿಳಿಸ್ತದೆ. ಅದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಕೆಮ್ಮಣ್ಣಲ್ಲಿದ್ದಾರೆ, ಉಡುಪಿಯಲ್ಲಿ ಸೇವೆ ಮಾಡುವ ಪೀಟ್ರು ಕೊಟ್ಟಿದ್ದಾರೆ. ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸ್ತೇವೆ. ಇವತ್ತು ನಮ್ಮ ವೀಕ್ಷಕರಿಗೆ ನೀವು ಏನು ವಾಕ್ಯದ ಮುಖ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಇವತ್ತು ಯೇಸು ಕ್ರಿಸ್ತನ ರೂಪಾಂತರ ಆಗೋ ಮೊದಲು, ಅಂದರೆ ಸಭೆ ಎತ್ತರಪಡುವಿಕೆಗೆ ಮೊದಲು ಏನೆಲ್ಲ ಘಟನೆ ಆಗ್ತದೆ ಮತ್ತು ನಾವು ಸಭೆ ಎತ್ತರಪಡಿ ಯಾವ ಆಗ್ತದೆ ಎಂಬುದಾಗಿ ನಾವು ಈ ಮತ್ತಾಯಿ 24ನೇ ಅಧ್ಯಾಯದಿಂದ ಕೆಲ ವಾಕ್ಯಗಳನ್ನು ನಾವು ಚರ್ಚೆ ಮಾಡೋಣ. ನಾವು ನೋಡುವ ಮತ್ತಾಯಿ 24ನೇ ಅಧ್ಯಾಯದಲ್ಲಿ 4ರಿಂದ ಕೆಲ ವಾಕ್ಯಗಳನ್ನು ಓದಿಕೊಂಡು ನಾವು 4ರಿಂದ 14ನೇ ವಾಕ್ಯದ ತನಕ ನಾವು ಒಂದ್ಸರಿ ವಾಕ್ಯವನ್ನು ಓದ್ತೇವೆ ನಿಮ್ಮ ಮುಂದೆ, ಮತ್ತೆ ಅದು ವಿವರವಾಗಿ ಅದರ ಪ್ರಕಟಣೆ ನಿಮಗೆ ತಿಳಿಯಪಡಿಸ್ತೇವೆ. ಅಲ್ಲಿ ದೇವರ ವಾಕ್ಯ, ಯೇಸು ಅವರಿಗೆ ಉತ್ತರವಾಗಿ ಹೇಳಿದನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸೋರು. ಇದಲ್ಲದೆ ಯುದ್ಧ ಆಗುವ ಹಾಗೆ ಇದೆ ಎಂದು ಸುದ್ದಿಗಳನ್ನು ನೀವು ಕೇಳಬೇಕಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುದು ಮತ್ತು ಅಲ್ಲಲ್ಲಿ ಬರಗಾಲಗಳು ಬರುವು, ಭೂಕಂಪಗಳು ಆಗುವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸಾದ ವೇದನೆ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರಕ್ಕೆ ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗದವರು ಹಾಗೆ ಮಾಡುವರು. ಆಗ ಅನೇಕರು ಹಿಂಜರು, ಒಬ್ಬರಿಗೊಬ್ಬರು ಹಿಡಿದುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹಳ ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕದ ರಾಜ್ಯವು ಈ ಸ್ವಾರ್ಥೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ನಾವು ಇವಾಗ ನೋಡ್ತೇವೆ, ಯೇಸು ಕ್ರಿಸ್ತನು ತನ್ನ ಒಂದು ಅಂದರೆ 7 ವರ್ಷ ತುಂಬ ಸಂಕಟಗಳು ಬರುವುದಕ್ಕೆ ಉಂಟು. ಅಂದರೆ ಅಂತು ಕ್ರಿಸ್ತನು ಪ್ರತ್ಯಕ್ಷನಾಗಿ ಉಂಟು. ಅದರ ಮೊದಲನೇ ಈಗ ಓದಿದ ಈ ವಾಕ್ಯ, ಯೇಸು ಕ್ರಿಸ್ತನು ಅಂದರೆ ಆಕಾಶದಲ್ಲಿ ಮಧ್ಯದಲ್ಲಿ ತನ್ನ ಮಕ್ಕಳನ್ನು ಕರ್ಕೊಂಡು ಹೋಗುವ ಮೊದಲು ಏನಾಗ್ತದೆ ಅಂತ ಇಲ್ಲಿ ಬಲೆ ಏರ್ಪಟ್ಟಿದೆ. ಅದರ ನಂತರದಲ್ಲ, ಇದು ಮೊದಲನೇ ವಿಷಯ. ಅದರ ಮೊದಲು ಏನಾಗ್ತದೆ ಎಂದು ಇದರ ಸ್ಪಷ್ಟವಾಗಿ ಜನರಿಗೆ ತಿಳಿಯಬೇಕು. 7 ವರ್ಷದ ವಿಷಯದಲ್ಲಿ ನಾವು ಮಾತಾಡುವುದಿಲ್ಲ. ಖಾಲಿ ನಮಗೆ ಈಗ ಏನು ಬೇಕು, ಈಗ ಜನರಿಗೆ ಏನು ಬೇಕು, ಈಗ ಅದರ ಮೊದಲು ಇವರು ಸಿದ್ಧರಾಗಲಿಕ್ಕೆ ಇದು ಬೇಕು. ಇದು ಖಾಲಿ ನಾವು ಸಿದ್ಧತೆಯ ವಿಷಯದಲ್ಲಿ ಮಾತಾಡ್ತೇವೆ. ಇದು ಎತ್ತಲ್ಪಡುವ ನಂತರ ಬೇಡ. ಏಕೆ ನೀವು ಯಾರು ಇಲ್ಲಿ ಉಳಿಯಬಾರದು. ಈಗ ನೀವು ಹೇಗೆ ಇಲ್ಲಿ ಉಳಿಯಬಾರದು, ಇದು ಸಿದ್ಧತೆ ಆಗಬೇಕಂತ ಅದರ ವಿಷಯದಲ್ಲಿ ನಾವು ಎಚ್ಚರಿಕೆ ನೀವು ಕೊಡ್ತಾ ಇದ್ದೀರಿ. ಈಗ ಈ ಸತ್ಯವೇದದಲ್ಲಿ 7 ವರ್ಷದ ವಿಷಯದಲ್ಲಿ ಎಚ್ಚರಿಕೆ ಅಲ್ಲ ಇದು. ಏನ್ ಹೇಳ್ತೀರಿ ನೀವು? ಅದಕ್ಕೆ ನಮ್ಮ ವೀಕ್ಷಕರಿಗೆ ಕರೆಕ್ಟ್ ಅದು ಗೊತ್ತಾಗಬೇಕು. ಇದು 7 ವರ್ಷದಲ್ಲಿ ಇಂಥ ಒಂದು ಉಪದ್ರ ಬರ್ತದೆ ಅಂತ, ಅದು ಬೇರೆ, ಇದು ಬೇರೆ. ಇದು ಅದೇ ಸಿದ್ಧತೆಯ ವಿಷಯದಲ್ಲಿ ಇಲ್ಲಿ ಮಾತಾಡ ಬರ್ತದೆ. ಹೇಳಿ
ಮುಂದೆ ನಾವು ನೋಡ್ತಾ 4ನೇ ವಾಕ್ಯ ನೋಡ್ತೇವೆ. ಹಾ. ಅಲ್ಲಿ ಯೇಸು ಅವರಿಗೆ ಉತ್ತರ ಹೇಳಿದಂದ್ರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸೋರು ನೋಡಿಕೊಳ್ಳಿರಿ. ಯಾಕಂದ್ರೆ ನೋಡಿ, ಅನೇಕರು ಇವತ್ತು ಸುಳ್ಳು ಬೋಧನೆಯಿಂದ ಸುಳ್ಳು ಪ್ರಬೋಧನೆಯಿಂದ ಜನರು ಮೋಸ ಮಾಡ್ತಾರೆ. ಅಂದ್ರೆ ಅನೇಕರು ಇವತ್ತು ಸಭೆ ಪಡುವ ಅಥವಾ ರೂಪಾಂತರ ನಾವು ನೋಡ್ತೇವೆ. ನಮ್ಮ ಕನ್ನಡ ಬೈಬಲ್ನಲ್ಲಿ ಒಂದು ಕಡೆ ರೂಪಾಂತರ ಇರ್ತದೆ, ಒಂದು ಕಡೆ ಸಭೆ ಪಡುತ್ತದೆ, ಒಂದು ಕಡೆ ಮಾರ್ಪಾಡು ಹೇಳ್ತಾರೆ. ಹಾಗಾದ್ರೆ ಇಂಗ್ಲಿಷ್ ರೂಪಾಂತರ ಹೇಳ್ತಾರೆ. ಹೌದು. ಮತ್ತು ಏನಂತೆ ಸಭೆ ಪಡುವುದು, ಸಭೆ ಎತ್ತಲ್ಪಡ್ತದೆ. ಮತ್ತು ಮೂರನೇದಾಗಿ ಮಾರ್ಪಾಡು ಎಂದು ಹೇಳ್ತಾರೆ. ಮೂರು ಹೆಸರಲ್ಲಿ ಕರೀತಾರೆ ಇದಕ್ಕೆ. ಇಂಗ್ಲಿಷ್ ನಲ್ಲಿ ಒಟ್ಟಾಗಿ ಒಂದೇ ಹೆಸರು ರಪ್ಚರ್ ಹೇಳ್ತಾರೆ. ಈಗ ಕನ್ನಡದಲ್ಲಿ ಹೌದು ಏನು ರೂಪಾಂತರ ಹೇಳ್ತಾರೆ, ಮತ್ತು ಸಭೆ ಎತ್ತಲ್ಪಡ್ತದೆ, ಮಾರ್ಪಾಡುವಿಕೆ. ಅಂದ್ರೆ ಕನ್ನಡದಲ್ಲಿ 3 ಶಬ್ದ ಉಂಟು. ಇಂಗ್ಲಿಷ್ ಅಲ್ಲಿ ಒಂದೇ ಶಬ್ದ ರಪ್ಚರ್ ಅಂತ ಹೇಳ್ತಾರೆ. ಒಂದೇ ಶಬ್ದ ರಪ್ಚರ್ ಅಂತ ಹೇಳ್ತಾರೆ. ಅದಕ್ಕೆ ಸರ್ ನಿಮ್ಗೆ ಕನ್ಫ್ಯೂಸ್ ಈ 3 ಶಬ್ದ ಯಾರು ಹೇಳುವಾಗ ಅದು ಬೇರೆ ಬೇರೆ ಅಲ್ಲ, ಒಂದೇ ಶಬ್ದ ಒಂದೇ ಅರ್ಥವಾಗಿದೆ. ಹಾಗಾದ್ರೆ ಈಗ ನೋಡ್ತೇವೆ, ಸಭೆ ಎತ್ತಲ ಪಡುವಿಕೆ ಆಗುವಾಗ ಮೊದಲು ಈ ರೀತಿ ಎಲ್ಲ ಆಗ್ತಾ ಉಂಟು. ಅಂದ್ರೆ ಇವತ್ತು ಅನೇಕರು ಸಭೆ ಎತ್ತಲ ಪಡೋದ್ರ ಬಗ್ಗೆ ನಂಬುದಿಲ್ಲ. ಈಗ ಮೇನ್ ಆಗಿದೆ, ಅನೇಕರು ದೇವರ ಜನರು ಕನ್ಫ್ಯೂಸ್ ಉಂಟು. ಈಗ ದೇವರ ಜನರೇ ನಂಬುದಿಲ್ಲ. ಯಾಕಂದ್ರೆ ನೀವು ಹೇಳುದೀಗ ಹೌದು, ರಕ್ಷಣೆ ಹೊಂದಿದವರು, ಹೌದು, ವಾಕ್ಯ ಗೊತ್ತಿದ್ದವರು, ಅವರೇ ಈಗ ಇದು ಮಾರ್ಪಾಡು ಉಂಟು, ಎತ್ತಲ್ಪಡಿಕೆ ಉಂಟು, ರೂಪಾಂತರ ಉಂಟು, ನಂಬುದಿಲ್ಲ. ಏಕೆ ಅದು ನಂಬುದಿಲ್ಲ? ಯಾಕಂದ್ರೆ ಅವರಿಗೆ ದೇವರ ವಾಕ್ಯದ ಸರಿಯಾದ ಜ್ಞಾನ ಅವರಿಗೆ ಸಿಗಲಿಲ್ಲ, ಜ್ಞಾನ ಸಿಗಲಿಲ್ಲ. ಮತ್ತೆ ಇನ್ನೂ ಒಂದು ಸಂಗತಿ ನಾನು, ಏಕೆ ಬೇರೆ ಬೇರೆ ರೀತಿಯ ವಾಕ್ಯ ಕೇಳ್ತಾರೆ. ಹೌದು, ಬೋಧನೆ ಕೇಳ್ತಾರೆ. ಬೋಧನೆ ಬೇರೆ ಬೇರೆ ಸೇವಕರು ಅವರವರ ಪ್ರಕಟಣೆ ಪ್ರಕಾರ ಅವರು ಬೋಧನೆ ಮಾಡ್ತಾ ಇದ್ದಾರೆ. ಈ ಬೇರೆ ಬೇರೆ ವಾಕ್ಯ ಸೇವಕರ ಬೇರೆ ಬೇರೆ ರೀತಿಯ ಯಾರ್ಯಾರು ಕೇಳಿದಾರೋ ಅವರು ಗಲಿಬಿಲಿಯಲ್ಲಿ. ಹೌದು, ಈ ವಾಕ್ಯ ಅವರಿಗೆ ನಂಬಲಿಕ್ಕೆ ಕಷ್ಟ ಆಗ್ತದೆ. ಈ ಒಂದು ಅವರಿಗೆ ನಂಬಿಕೆ ಬರೋ, ಅವರು ಏನು ಎಣಿಸರೆ ಅಲ್ಲ, ಅವರು ದೊಡ್ಡ ಸೇವಕರು ಹೀಗೆ ಹೇಳಿದ ನಂತರ ನಾವು ಅದು ನಂಬಬೇಕಲ್ಲ. ಅವರು ವಾಕ್ಯ ಸರಿಯಾಗಿ ಆಳಕ್ಕೆ ಹೋಗುದಿಲ್ಲ. ಹಾಗಾದ್ರೆ ಸಭೆ 7 ವರ್ಷದ ಮೊದಲು ಎತ್ತಲ್ಪಡ್ತದೆ. ಮುಂದೆ ಆಗ ಎತ್ತಲ್ಪಡುವ ಮೊದಲು ಈ ಎಲ್ಲ ಸಂಗತಿ, ಯಾರಾದರೂ ನಿಮ್ಮನ್ನು ಯೇಸು ಕ್ರಿಸ್ತನು ಯಾರಾದರೂ ನಿಮ್ಮನ್ನು ಮೋಸಗೊಳಿಸೋರು ನೋಡಿಕೊಳ್ಳಿರಿ. ಯಾಕಂದ್ರೆ ಅನೇಕರು ಬಂದು ನನ್ನ ಹೆಸರು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಯಾವ ರೀತಿಯಲ್ಲಿ ಅವರಿಗೆ ಮೋಸಗೊಳಿಸ್ತಾರೆ? ಯಾಕಂದ್ರೆ ಅವರು ಏನ್ ಹೇಳ್ತಾರೆ, ಅವರು ಪಾಪ ನೋಡಿ. ಈಗ ಸಭೆ ಎತ್ತಲ್ಪಡುವಿಕೆಯಲ್ಲಿ ಪಾಲುಗಾರರಾಗುವರು ಯಾರೆಂದರೆ, ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಪ್ರತಿದಿನವೂ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ತಮ್ಮನ್ನು ಒಪ್ಪಿಸಿಕೊಡುತ್ತಾರೋ ಅವರು ಮಾತ್ರ ಅದರಲ್ಲಿ ಪಾಲುಗಾರಾಗ್ತಾರೆ. ಮತ್ತೊಂದು ಸಂಗತಿ ಉಂಟು, ಅವರು ನಂಬಬೇಕು. ಹೌದು, ರೂಪಾಂತರ ಉಂಟು ಮೇಲೆ ನಂಬಬೇಕು. ಈಗ ನೀನು ಎಷ್ಟು ಕೂಡ ದೀಕ್ಷಾಸ್ನಾನ ತಕೊಂಡು, ಎಷ್ಟು ಕೂಡ ಆರಾಧನೆ ಮಾಡು, ವಾಕ್ಯ ಓದು, ಪ್ರಾರ್ಥನೆ ಮಾಡು, ನೀನು ವಾಕ್ಯ ನಂಬದಿದ್ದರೆ ಅವರು ಸ್ವೀಕಾರ ಮಾಡಲಿಲ್ಲ. ವಾಕ್ಯ ನಂಬುತ್ತಾರೆ, ಅವರಲ್ಲಿ ಆ ನಿರೀಕ್ಷೆ ಅದು ಯೇಸು ಕ್ರಿಸ್ತನು ಒಂದು ವೇಳೆ ತಾನು ಸಾಯಲಿಕ್ಕೆ ತಡವಾದರೂ ಜೀವಿತವಾಗಲೇ ಅದು ಬಂದರೆ ನಾನು ಆ ರೂಪಾಂತರದಲ್ಲಿ ಪಾಲುಗಾರನಾಗುತ್ತೇನೆ ಎಂಬುದಕ್ಕೆ ಯಾರು ನಂಬುತ್ತಾರೋ ಅವರು ಏನ್ ಮಾಡ್ತಾರೆ, ನಂಬಬೇಕು. ಅವ್ರು ನಂಬಬೇಕು. ಮೇನು ಅವ್ರು ಎಷ್ಟು ಪ್ರಾರ್ಥನೆ ಮಾಡ್ಲಿ, ಎಷ್ಟು ಸತ್ಯವೇದ ಓದಲಿ, ನಂಬಬೇಕು. ಇವರು ನಂಬದಿದ್ದರೆ ಆಗುದಿಲ್ಲ. ಆ ನಂಬಿಕೆ ಬರಬೇಕಾದ್ರೆ ಈಗ ಈ ನಂಬಿಕೆ ಬರಬೇಕು. ನಾವು ಥೆಸಲೋನಿಕದಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ, ನೀವು ಒಬ್ಬರಿಗೆ ಒಬ್ಬರು ನೀವು ಈ ವಿಷಯದಲ್ಲಿ ಹೇಳಬೇಕು, ಒಬ್ಬರಿಗೆ ಡಿಸ್ಕಸ್ ಮಾಡ್ಬೇಕು, ಹೇಳಬೇಕು, ಮತ್ತು ನೀವು ನಂಬಬೇಕು. ಇಲ್ಲದಿದ್ದರೆ ಆಗುದಿಲ್ಲ. ನೋಡಿ, ಯಾವ್ದು ವಿಷಯ ನೀವು ಯಾವ್ದು ವಿಷಯ ಈ ವಿಷಯದಲ್ಲಿ ನಂಬದಿದ್ದರೆ ಅವನಿಗೆ ಆ ಮಿರಾಕಲ್ ಆಗುದಿಲ್ಲ. ನಂಬಿದರೆ ಮಾತ್ರ ಅವನಿಗೆ ಯಾವುದು ಕೂಡ ನಂಬಬೇಕು. ನಂಬಿದರೆ ಮಾತ್ರ ಆಗ್ತದೆ. ಈ ಲೋಕದಲ್ಲಿ ಏನು ಬಿತ್ತುತ್ತಾನೋ ಅದು ಕೊಯ್ತಾನೆ. ಅವನು ಬಿತ್ತದಿಲ್ಲದೆ ಕೊಯ್ಯುದಿಲ್ಲ. ಅದಕ್ಕೆ ನಂಬಿದರೆ ಮಾತ್ರ ಅವನು ಎತ್ತಲ್ಪಡ್ತಾನೆ. ನೀವು ಏನಂತೀರಿ ಈ ವಿಷಯದಲ್ಲಿ? ಏನು ಹೇಳ್ತೀರಿ? ನಂಬಿದವನು ಮಾತ್ರ ಆದ್ರೆ ಮಾತಾನೆ ತನಗೆ ಎತ್ತಲ್ಪಡಿಗೆ ಉಂಟು, ತನಗೆ ರೂಪಾಂತರ ಉಂಟು ಎಂದು ನಂಬುತ್ತಾನೆ. ಮತ್ತೆ ಆ ನಂಬಿಕೆ ಅದನ್ನು ಜೀವಿಸ್ತಾನೆ. ಅದಕ್ಕೆ ಅವನು ಮಾಡ್ತಾನೆ, ದಿನಲ್ಲೂ ಪ್ರಾರ್ಥನೆ ಮಾಡ್ತಾನೆ, ವಾಕ್ಯ ಓದುತ್ತಾನೆ, ವಾಕ್ಯದ ನಡೆಯುತ್ತಾನೆ, ಪರಿಶುದ್ಧನಾಗಿ ಜೀವಿಸ್ತಾನೆ, ತನ್ನ ಪುಟ್ಟ ಸೇವೆ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ನಿರೀಕ್ಷೆ ಉಂಟು, ಒಂದು ವೇಳೆ ತನಗೆ ಮರಣ ಒಂದು ಲೇಟ್ ಆಯಿತು ಅಂದರೆ, ಈಗ ಒಂದೇ ನಾವು ಪ್ರಾಯ ಆದರೆ ಒಂದು ನಮಗೆ ಸಾಯಲಿಗುಂಟು, ಅಥವಾ ಅದರ ಮೊದಲು ಯೇಸು ಅಂದರೆ ನಾನು ರೂಪಾಂತರ ಆಗ್ತದೆ ನಿರೀಕ್ಷೆ ಅವನಿಗೆ ಉಂಟು.
ಅವನು ಕಾಯ್ತಾ ಇರಬೇಕು. ಆ ನಿರೀಕ್ಷೆಯಲ್ಲಿ ದಿನಾಲು ಕಾಯ್ತಾನೆ ಅವನು, ಕಾಯಬೇಕು ಅವನು. ನನ್ನ ಯಜಮಾನ ಬರ್ತಾನೆ ಎಂದು ನಂಬಿಕೆ ಇಲ್ಲದ ಏನು ಮಾಡ್ತಾನೆ, ಅವನು ಮಾಡ್ತಾನೆ ಪಾಪದಲ್ಲಿ ಜೀವಿಸ್ತಾನೆ. ಅವನು ಮಾಡ್ತಾನೆ ಅವನಿಗೆ ಪಾಪಕ್ಕೆ ಇದು ಪ್ರಯೋಜನ ಅಂದ್ರೆ ಪಾಪ ಅವನು ಉತ್ತೇಜನ ಮಾಡುವಂತ ಅಂತ ಬೋಧನೆಗೊಳ್ತಾನೆ, ಪಾಪನ ಖಂಡಿಸುವಂತ ಬೋಧನೆ ಅವನು ತಿರಸ್ಕಾರ ಮಾಡ್ತಾನೆ. ಇವತ್ತು ಅನೇಕ ಬೋಧಕರಿದ್ದಾರೆ, ಅವ್ರೇನು ಮಾಡ್ತಾರೆ, ನೀನು ಯೇಸು ನಂಬಿದರೆ ಸಾಕು, ಕೃಪೆ ಉಂಟು, ನೀವು ಕೃಪೆಯಲ್ಲಿ ಜೀವಿಸು, ನಿನಗೆ ಪಾಪ ಈ ರೀತಿ ತುಂಬ ದುರ್ಬೋಧನೆಗಳು ಖಾಲಿ ಕೃಪೆಯಲ್ಲೇ ಹೇಳ್ತಾರೆ. ಅದು ದೇವರ ವಾಕ್ಯದಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನನಗೆ ಕೊಟ್ಟ ಅಪೊಸ್ತಲ ಸೇವೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟಾಗೋದಕ್ಕೋಸ್ಕರ ನಾನು ಅಪೊಸ್ತಲ ಸೇವೆ ನಿಂತಿದ್ದೀನಿ, ಅಪೊಸ್ತಲ ಪೌಲ ಹೇಳ್ತಾನೆ. ಇನ್ನೊಂದು ಸಂಗತಿ ಉಂಟು, ಕೆಲವು ಬೋಧನೆ ಈ ರೀತಿ ಬರ್ತಾ ಉಂಟು, ಎತ್ತಲ್ಪಡುವಿಕೆ ಈಗಲ್ಲ 7 ವರ್ಷದ ಮಧ್ಯದಲ್ಲಿ ಹೇಳ್ತಾರೆ. ಅದರ ವಿಷಯದಲ್ಲಿ ನೀವು ಹೇಳ್ತೀರಿ? ಅದು ದೇವರ ವಾಕ್ಯದ ಪ್ರಕಾರ ಅದು ಸುಳ್ಳು ಬೋಧನೆ ಆಗಿದೆ. ದೇವರ ವಾಕ್ಯದಲ್ಲಿ ಬರಲ್ಪಡೆ ಸಭೆ ಎತ್ತಲ್ಪಡುವುದು 7 ವರ್ಷದ ಮೊದಲು, ಆನಂತರ ಇನ್ನು 3 ರೂಪಾಂತರ ಉಂಟು ಟ್ರಿಬ್ಯುಲೇಷನ್. ಅದು 1 ರೂಪಾಂತರ ಆಗುತ್ತದೆ 3.5 ವರ್ಷದಲ್ಲಿ. ಅದು 1,44,000 ಇಸ್ರೇಲ್ ಜನರಿಗೆ ಮಾತ್ರವೇ. 3ನೇ ರ್ಯಾಪ್ಚರ್ ಉಂಟು, ಅದು 7 ವರ್ಷ ಹತ್ತಿರ ಬರುವಾಗ ಕೈ ಬಿಡಬಿಟ್ಟ ಎಲ್ಲ ವಿಶ್ವಾಸಗಳು ಅಲ್ಲಿ ಸುವಾರ್ತೆ ಸ್ವೀಕಾರ ಮಾಡಿರೋ ವಿಶ್ವಾಸ ರಕ್ತ ಸಾಕ್ಷಿಗಳಿಗೆ ಆಗ್ತದೆ. 4ನೇ ರ್ಯಾಪ್ಚರ್ 2 ಸಾಕ್ಷಿಗಳಿಗೆ. ಆದರೆ ಸಭೆ ಎತ್ತಲ ಪಡುವುದು ಈ ಅಂತು ಕ್ರಿಸ್ತ ಅಥವಾ 7 ವರ್ಷ ಪೀರಿಯಡ್ ಬರುವುದು ಸಭೆ ಎತ್ತಲ ಪಡುವಲ್ಲಿ ಆಗಲೇಬೇಕು. ಮತ್ತೆ ಕೆಲವು ಜನ ಈ ರೀತಿ ಬೋಧನೆ ಮಾಡ್ತಾರೆ, ಇದು ಅವರಿಗೆ ಟ್ರಿಬ್ಯುಲೇಷನ್ಗೆ ಹೋಗ್ಲಿಕ್ಕೆ ಬೇಡ, ಅದಕ್ಕೆ ಸರಿ ಅವರಿಗೆ ಕಷ್ಟ ಬರ್ಲಿಕ್ಕೆ ಬೇಡ, ಅದಕ್ಕೆ ಸರಿ ಇವರು ಈ ಬೋಧನೆ ಕೊಡ್ತಾರೆ ಅಂತ ಹೇಳ್ತಾರೆ. ಅದರ ವಿಷಯದಲ್ಲಿ ಏನ್ ಹೇಳ್ತೀನಿ ನೀವು? ಹೌದು, ಕಷ್ಟ ಅಂದ್ರೆ ಕೆಲವು ಜನ ಈ ಬೋಧನೆ ಮಾಡ್ತಾರೆ, ಅವರು ಅಂದ್ರೆ ಅವರಿಗೆ 7 ವರ್ಷಕ್ಕೆ ಹೋಗ್ಲಿಕ್ಕೆ ಬೇಡ, ಈಗ ಅವರಿಗೆ ಎಷ್ಟು ತನಕ ಸುಖಕರವಾದ ಜೀವಿತ ಉಂಟು, ಅವರಿಗೆ ಕಷ್ಟಕ್ಕೆ ಹೋಗ್ಲಿಕ್ಕೆ ಬೇಡ ಎಂದು ಈ ಬೋಧನೆ ತಿರುಗಿಸಿ ಹೇಳ್ತಾರೆ ಇವರಿಂದ ಅವರು ಹೇಳ್ತಾ ಇದ್ದಾರೆ. ಅದರ ವಿಷಯದಲ್ಲಿ ನೀವು ಹೇಳ್ತೀರಿ? ನೋಡಿ, ನಾವು ದೇವರ ವಾಕ್ಯವನ್ನು ನಾವು ಇದ್ದಾಗೆ ತಿಳ್ಕೊಳ್ಳೋರಾಗಬೇಕು. ಯಾಕಂದ್ರೆ ಈಗ ಆ ದೇವರು ಏನು ಮಾಡ್ತಾರೆ ಅಂದರೆ, ಅಪೊಸ್ತಲ ಪೇತ್ರ ಹೇಳ್ತಾನೆ, 1ನೇ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಯಾರಿಗೆ ರೂಪಾಂತರವಾಗಲಿಕ್ಕೆ ಉಂಟು ಅವರು ಈಗ ಅವ್ರ ನಂಬಿಕೆಗೆ ಪರೀಕ್ಷೆಗಳು ಬರ್ತವೆ, ನಂಬಿಕೆಯನ್ನು ಪರೀಕ್ಷೆಗೆ ಒಳಪಡಿಸ್ತದೆ. ಆಗ ಅನೇಕ ಕಷ್ಟಗಳು ವೇದನೆಗಳು ಬರ್ತವೆ. ಯಾರು ನಿರೀಕ್ಷೆಯಲ್ಲಿ ಇರುತ್ತಾನೋ ಯಾರು ಪರೀಕ್ಷೆ ಪಾಸ್ ಆಗೋದು ಅವನು ರೂಪಾಂತರ ಹೇಳ್ಪಡ್ತಾರೆ. ಅದು ಇವತ್ತು ಅನೇಕರಿಗೆ ಆ ಕಷ್ಟಗಳು ಬೇಡ, ಶೋಧನೆಗಳು ಬೇಡ, ಅವ್ರೇನು ಮಾಡ್ತಾರೆ, ಸುಳ್ಳು ಬೋಧನೆ ಮಾಡ್ತಾರೆ. ಆ ಸುಳ್ಳು ಬೋಧನೆ ಸ್ವೀಕಾರ ಮಾಡುವ ಏನಾಗ್ತಾರೆ ಅಂದರೆ, ಈ ರೂಪಾಂತರ ಕೈ ಬೀಳ್ಪಟ್ಟು ಇನ್ನೂ ಘೋರವಾದ ಕಷ್ಟಕ್ಕೆ ಹೋಗ್ತಾರೆ. ಅದೇ ಅಂದ್ರೆ ಈಗ ಬೋಧನೆ ಈ ರೀತಿ ನಡೀತಾ ಉಂಟು ಅಂದ್ರೆ 7 ವರ್ಷದಲ್ಲಿ ಘೋರವಾದ ಅದು ಕಷ್ಟ. ಹೌದು, ಈಗ ಕೂಡ ಕಷ್ಟ ಬರ್ತದೆ. ಹೌದು, ಸತ್ಯವೇದ ಈಗ ನಾವು ಈಗ ಮುಂದೆ ಹೋಗೋದಿದೆ ನಮ್ಗೆ. ಹೌದು, ಈಗ ಕೂಡ ಘೋರವಾದ ಪ್ರಸಾದನೆ ವೇದನೆ ಹೇಳ್ತಾರೆ, ಸತ್ಯವೇದ ಹೇಳ್ತದೆ. ಘೋರವಾದ ಕಷ್ಟ ಇನ್ನು ಕೂಡ ಉಂಟು. ಈಗ ಕ್ರಿಸ್ತನು ಬರುವ ಮೊದಲು ಘೋರವಾದ ಕಷ್ಟ ಬರ್ತದೆ. ಈಗ ಘೋರವಾದ ಕಷ್ಟ ಬರ್ತದೆ, ಬರುದಿಲ್ಲ ಅಂತ ಹೇಳಿಲ್ಲ, ಇಲ್ಲಿ ಬರ್ತದೆ. ಸಮಸ್ಯೆ ಬರ್ಬೋದು, ಕಷ್ಟ ಬರ್ಬೋದು, ಏನೇನೋ ಬರ್ತದೆ. ಬರುವಾಗ ಈ ವಿಶ್ವಾಸಿ ಗಟ್ಟಿಯಾಗಿ ನಿಂತರೆ ಮಾತ್ರ, ದೃಢವಾಗಿ ನಿಂತರೆ ಮಾತ್ರ, ನನ್ನ ಯಜಮಾನನು ನನಗೆ ಬಂದು ಈ ಕಷ್ಟದ ಮಧ್ಯದಲ್ಲಿ ಈ ಮಹಾಘೋರವಾದ ಕಷ್ಟಕ್ಕೆ ನನಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಖಂಡಿತವಾಗಿ ನನ್ನನ್ನು ಆತನು ಬರುವಾಗ ನನ್ನನ್ನು ಮಾರ್ಪಡುತ್ತಾನೆ, ನಾನು ಎತ್ತಲ್ಪಡ್ತೇನೆ, ಆತನು ನನಗೆ ಕೊಂಡು ಹೋಗ್ತಾನೆ. ಆ ಘೋರವಾದ ಒಂದು ಹಿಂಸೆಗೆ, ಘೋರವಾದ ಒಂದು ಕಷ್ಟಕ್ಕೆ ನನಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಖಂಡಿತವಾಗಿ ನನಗೆ ಅವನು ನನ್ನ ಯಜಮಾನನಿಗೆ ನನಗೆ ಕೊಂಡು ಹೋಗ್ತಾನೆ. ಆ ದೃಢ ನಂಬಿಕೆ ಇದ್ದವನು ಮಾತ್ರ ಎತ್ತಲ್ಪಡ್ತಾರೆ, ಇಲ್ಲದೆ ಬೇರೆ ಇಲ್ಲ. ಎತ್ತಲ್ಪಡ್ತಾರೆ. ನಂಬಿಕೆ ಇಲ್ಲದವರು ಅದನ್ನು ಈ ಬೋಧನೆ, ಈ ಸ್ವಸ್ಥ ಬೋಧನೆ ಸ್ವೀಕಾರ ಮಾಡದವರು ಈ ರೂಪಾಂತರ ಎತ್ತಲ್ಪಡುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ನೀನು ನಂಬಿದಂತೆ ಆಗ್ತದೆ. ಹೌದು, ನಂಬಿಕೆ ಮೇನ್. ಅದಕ್ಕೆ ಸತ್ಯವೇದ ಹೇಳ್ತಾನೆ, ನೀನು ನಂಬಿದಂತೆ ಆಗಲಿ. ಅದಕ್ಕೆ ಈಗ ನೋಡಿ, ಈಗ ಬರುವ ಕಷ್ಟಗಳನ್ನು ಅದಕ್ಕೆ ಹೋಗ್ಲಿಕ್ಕೆ ಮಾತ್ರ ಇದು ಏನೂ ಅಲ್ಲ, ಇದು ಅಗುರವಾದ ಆಗಿದೆ. ಅದು ಘೋರವಾದ, ಅದು ಸಹಿಸ್ಲಿಕ್ಕೆ ಆಗುದಿಲ್ಲ. ಆಗ ಅನೇಕರು ಮರಣ ಕೇಳ್ತಾರೆ, ಮರಣ ಬರುದಿಲ್ಲ. ಸುಸೈಡ್ ಆಗಲಿ ಏನು 7 ವರ್ಷದ. ಹೌದು, ಅವರಿಗೆ ಸುಸೈಡ್ ಮಾಡ್ಲಿಕ್ಕೆ ಪ್ರಯತ್ನ, ಸುಸೈಡ್ ಆಗುದಿಲ್ಲ. ಅವರಿಗೆ ರಕ್ತ ಸಾಕ್ಷಿಯಾಗೇ ಅನೇಕರು ಸಾಯಬೇಕಾಗ್ತದೆ, ರಕ್ಷಣೆ ಬೇಕಿದ್ದಾರೆ. ಈಗ ಆಗಿಲ್ಲ. ಈಗ ಕೆಲವರಿಗೆ ರಕ್ತ ಸಾಗ್ಬೋದು, ಅದೀಗ ಅಂತ ಘೋರ ಕಷ್ಟ ಇದು ಅಲ್ಲ. ಈಗ ಬರುವ ಕಷ್ಟಗಳು ಯಾಕಂದ್ರೆ ಅವರ ನಂಬಿಕೆಯನ್ನು ಪುಟಕ್ಕೆ ಹಾಕಿದ ಪರೀಕ್ಷೆ ಮಾಡ್ತಾನೆ, ಅವರು ಇನ್ನೂ ಶುದ್ಧೀಕರಣ ಹೊಂದುವುದಕ್ಕೋಸ್ಕರ. ಅಂದ್ರೆ ಅಪೊಸ್ತಲ ಪೌಲನು 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಎಲ್ಲಾ ಸಭೆ ವಿಶ್ವಾಸಗಳು ಎತ್ತಲ ಪಡೋದ್ರ ಬಗ್ಗೆ ಹೇಳ್ತಾನೆ ಅವನು. ಅದೇ 5ನೇ
ಆದಿಯಲ್ಲಿ ಬರುವಾಗ ಆತ ಅವರಿಗೆ ಎಚ್ಚರಿಕೆ ಕೊಡ್ತಾನೆ, ನೀವು ರೂಪಾಂತರ ಎತ್ತಲ ಪಡಬೇಕಾದ್ರೆ ನೀವು ಸುಸ್ಥರಾಗಬೇಕು, ಪ್ರಾರ್ಥನೆ ಮಾಡುವರಾಗಬೇಕು. ಇದೆಲ್ಲ ಅನೇಕ ಸಂಗತಿಗಳು ಆತನು ಹೇಳುತ್ತಾನೆ. ಮತ್ತು ಆತನು ಹೇಳುತ್ತಾನೆ ಎಂದರೆ ಆ ಸಭೆಗಾಗಿ 23ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಎಂದರೆ ಈ ನನ್ನ ಥೆಸಲೋನಿಕ ಸಭೆಯವರು ಶರೀರದಲ್ಲಿ, ಪ್ರಾಣದಲ್ಲಿ, ಆತ್ಮದಲ್ಲಿ ನಿರ್ದೋಷಿಯಾಗಿ ಕಾಪಾಡಬೇಕು ತಂದೆ ದೇವರು ಎಂದು ಪ್ರಾರ್ಥನೆ ಮಾಡ್ತಾನೆ. ಆ ಅಪೊಸ್ತಲ ಪೌಲನು ಅದೇ ಒಬ್ಬ ದೇವರ ಸೇವಕರು ತಮ್ಮ ಸಭೆಯ ವಿಶ್ವಾಸಗಳಿಗೆ 1 ಥೆಸಲೋನಿಕ 5ನೇ ಅಧ್ಯಾಯದ 23ರ ವಾಕ್ಯವನ್ನು ಉಪವಾಸದಿಂದ ದಿನಾಲು ಪ್ರಾರ್ಥನೆ ಮಾಡುವುದಾದರೆ ಆ ಸಭಾಪಾಲನ ಪ್ರಾರ್ಥನೆ ಕೇಳಿಕೊಂಡು ತನ್ನ ಸಭೆಯ ವಿಶ್ವಾಸಿಗಳನ್ನು ಏನು ಮಾಡ್ತಾರೆ ಅಂದರೆ ಅವರ ಶರೀರ ಪರನ ಆತ್ಮದಲ್ಲಿ ನಿರ್ದೋಷಿ ಕಾಪಾಡಲಿಕ್ಕೆ ಅವರಿಗೆ ನಾನಾ ವಿಧದ ಕಷ್ಟ ಶೋಧನೆ ಹೋಗಿ ಅವರನ್ನು ಪರೀಕ್ಷೆಯಲ್ಲಿ ಒಳಪಡಿಸಿ ಪರಿಶುದ್ಧರನ್ನಾಗಿ ಮಾಡುತ್ತಾನೆ. ಮತ್ತು ಅವರನ್ನು ಮಾಡ್ತಾನೆ ಆ ರೂಪ ಅಂತ ಎತ್ತಲ್ಪಡುತ್ತಾನೆ. ಒಂದು ಯಾರು ಆದರೆ ಒಂದು ಸಭಾಪಾಲಕನ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಸಭೆಯವರಿಗೆ. ವೆರಿ ಬೇಕಾದ್ರೆ 1 ಥೆಸಲೋನಿಕ 5:23ನೇ ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಆ ಥೆಸಲೋನಿಕ ಸಭೆಯವರಿಗೆ ಬರೆಯುತ್ತಾನೆ ಮತ್ತು ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೋಸ್ಕರ 20ನೇ ವಾಕ್ಯದಲ್ಲಿ ಅವನು ಪ್ರಾರ್ಥನೆ ಮಾಡಿ ನಾನು ನಂಬುತ್ತೇನೆ, ಕರ್ತನಾದ ಯೇಸು ಕ್ರಿಸ್ತ ನಂಬಿಗಸ್ತನು ತನ್ನ ಪ್ರಾರ್ಥನೆ ಮೇರೆಗೆ ತನ್ನ ಸಭೆಯ ಮಕ್ಕಳನ್ನು ಏನು ಮಾಡ್ತಾನೆ ಅಂದರೆ ದೇವರು ಅವರಿಗೆ ಪೀಠಕ್ಕೆ ಹಾಕ್ತಾನೆ, ಬೆಂಕಿಗೆ ಹಾಕ್ತಾನೆ. ಈಗ ಕಷ್ಟಕ್ಕೆ ಹೋಗಿ ಅವರನ್ನು ಪರಿಶುದ್ಧ ಮಾಡಿ ಅವ್ರ ಪದಕ್ಕೆ ಅವರನ್ನು ಸಿದ್ಧ ಮಾಡಿ ತೆಗೆದುಕೊಂಡು. ಹಾಗಾದ್ರೆ ನೀವು ಹೇಳುದು ಒಬ್ಬ ಸಭೆಯ ಸಭಾಪಾಲಕನ ಪ್ರಾರ್ಥನೆ ಈ ಸಭೆಯ ವಿಶ್ವಾಸಿಗಳಿಗೆ ಇಂಪಾರ್ಟೆಂಟ್ ಉಂಟಾ ಇಲ್ಲ? ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ನಂಬುದಿಲ್ಲಲ್ಲ, ವಾಕ್ಯ ಓದುದಿಲ್ಲ. ಎಷ್ಟೋ ಜನ ನಂಬುದಿಲ್ಲ ಅವರು. ಅದಕ್ಕೆ ವಾಕ್ಯ ಸ್ಟಡಿ ಮಾಡಬೇಕು. ಅಪೊಸ್ತಲ ಹೇಳ್ತಾನೆ, ವಾಕ್ಯ ಯಾರಿಗೆ ಬೋಧಿಸುವ ಸೇವೆ ಯಾರಿಗೆ ಹೊಂದಿದ್ದಾರೋ ಅವ್ರ ವಾಕ್ಯನು ಸ್ಟಡಿ ಮಾಡುವವರಾಗಬೇಕು ಅಂತಿದೆ. ಸ್ಟಡಿ ಮಾಡಿ ಒಂದೊಂದು ವಾಕ್ಯ ಒಂದು ಪದ ಸ್ಟಡಿ ಮಾಡಿದ್ರೆ ಮಾತ್ರ ಅದರ ಜ್ಞಾನವನ್ನು ಹೊಂದಿಕೊಂಡು ನಾವು ಬೋಧನೆ ಮಾಡಬೇಕು. ಇವತ್ತು ಅನೇಕರು ಮಾಡ್ತಾರೆ, ಸ್ಟಡಿ ಮಾಡೋ ಕೆಲಸ ತುಂಬ ಕಷ್ಟಕರವಾಗಿದೆ. ಒಂದು ವಾಕ್ಯ ಸ್ಟಡಿ ಮಾಡಬಹುದೇ ಒಂದು 4-5 ಗಂಟೆ ಬೈಬಲ್ ಓದಬೇಕಾಗ್ತದೆ. ಅದು ಸಾಕಾಗುದಿಲ್ಲ, 5-6 ಗಂಟೆ ಓದಬೇಕಾದ್ರೆ. ಅದು ಇವತ್ತು ಜನಕ್ಕೆ ತಾಳ್ಮೆ ಇಲ್ಲ. ಎಲ್ಲರಿಗೂ ಅರ್ಧ ಗಂಟೆ ಒಂದ್ರೆ ಆಗುವುದು, ಅರ್ಧ ಗಂಟೆ ನಿಮ್ಗೆ ಆ ರೀತಿ ವಾಕ್ಯ ಹುಡುಕಿಕೊಂಡು ಸ್ಟಡಿ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇವತ್ತು ಏನು ಮಾಡ್ತಾರೆ, ಅನೇಕರು ರೆಡಿಮೇಡ್ ಮೆಸೇಜ್ ಹೋಗ್ತಾರೆ. ಅವ್ರು ಏನು ತಮ್ಮದೇ ಪ್ರಕಟಣೆ ಹೋಗಿ ಹೇಳ್ಬಿಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಈಗ ನಾವು ಇವತ್ತು ಅನೇಕ ಸೇವಕನ ವಿಶ್ವಾಸಿಗಳಿಗೆ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಆದ್ಯ ಪ್ರಾರ್ಥನೆ ಮಾಡುವ ಸೇವಕರು ಮಾತ್ರ ಏನು ಮಾಡ್ತಾರೆ, ಸ್ವಸ್ಥ ಬೋಧನೆಯನ್ನು ಕೊಡೋದಕ್ಕೆ ದೇವರಾತ್ಮ ಉಪಯೋಗ ಮಾಡುತ್ತೆ. ಈಗ ನನ್ನ ಜೀವಿತ ಪಾಕ್ಯ ಹೇಳಿದ್ರೆ, ನನಗೆ ದೇವರಿಗೆ ಕೊಟ್ಟ ಪ್ರಕಟಣೆ, ನಾನೊಂದು ಸಮಯದಲ್ಲಿ ಸೇವೆಯಲ್ಲಿ ನಿರಾಸನಾಗಿಕೊಂಡು ನನ್ನ ಸಭಾಪಾಲಕ ಸೇವೆ ನನಗೆ ಬೇಡ ಎಂಬುದೇ ರಾಜೀನಾಮೆ ಕೊಟ್ಟ ಒಂದು ಪರಿಸ್ಥಿತಿ ಇದ್ದೆ. ಅಂತಹ ಸಮಯದಲ್ಲಿ ಅಂದರೆ ನನಗೆ ಇನ್ನು ಸಭಾಪಾಲಕ ಸೇವೆ ನಾನು ಆಯಿತು, ರಾಜೀನಾಮೆ ಕೊಟ್ಟು ನಾನು ನಾರ್ಮಲ್ ವಿಶ್ವಾಸಿಯಾಗಿ ನಾನು ಜೀವಿಸುವಾಗ ದೇವರು ತನ್ನ ಕೃಪೆಯಲ್ಲಿ ನಾನು ರಾತ್ರಿ ಕನಸಿನಲ್ಲಿ ದೇವರು ನನಗೆ ಮಾತನಾಡಿದನು, ಮಗನೇ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ. ಬಿಟ್ಟು ಬಿಡುವುದಿಲ್ಲ ಅಲ್ಲ, ಬಿಟ್ಟು ಬಿಡುತ್ತೇನೆ. ಕನಸಿನಲ್ಲಿ ನನಗೆ ಸ್ವರ ಕೇಳಿದು, ಒಂದು ಸ್ವರ, ನೀನು ಎಚ್ಚರವಾಗಲಿದ್ದರೆ ನಾನು ನಿನ್ನ ಬಿಟ್ಟು ಬಿಡುತ್ತೇನೆ, ನೀನು ಎಚ್ಚರ ಆಗದೆ ನಾನು ನಿನ್ನ ಬಿಟ್ಟು ಬಿಡ್ತೇನೆ. ಹೌದು. ಬೆಳಗ್ಗೆ ಎತ್ತುಕೊಂಡು ಆ ವಾಕ್ಯ ಅದು ನನಗೆ ತುಂಬಾ ಇದಾಯಿತು, ನಾನು ಕಲಿಬಿಲಿ. ಮತ್ತು ನಾನು ವಾಕ್ಯ ಓದುವಾಗ ನನಗೆ ಗೊತ್ತಾಯಿತು, ಈ ಮತ್ತೆ ಓದುವಾಗ ಆ ರೂಪಾಂತರ ಬಗ್ಗೆ ನಾನು ಅಂದರೆ ಅಲ್ಲಿ ಏನಾಯ್ತು ಅಂದರೆ, ನಾನು ಸೇವೆಗೆ ರಾಜೀನಾಮೆ ಕೊಟ್ಟೆ, ನನ್ನ ಪ್ರಾರ್ಥನೆ ಜಾಸ್ತಿ ಮಾಡ್ತಿರಲಿಲ್ಲ, ವಾಕ್ಯ ಹೆಸರಿಗೆ ಒಂದು ಸಭೆ ಹೋಗ್ತಿದ್ದೆ ಅಂದರೆ ನಾನು ನಾರ್ಮಲ್ ವಿಶ್ವಾಸ ಆಗಿದೆ. ನನಗೆ ಸೇವೆ ಇತ್ತು, ಕರಿವಿತ್ತು. ಕೆಲವೊಂದು ಕಾರಣದಿಂದ ನಾನು ದೇವರ ಸೇವೆಯಲ್ಲಿ ನಿರಾಸನೆಗಳು, ಇನ್ನು ನನಗೆ ಸಭಾಪಾಲನ ಸೇವೆ ನನ್ನ ಮುಗಿಯಿತು, ನಾನು ನಾರ್ಮಲ್ ವಿಶ್ವಾಸ ಆಗ್ತೇನೆ, ನಾನು ಆ ರೀತಿ ಜೀವಿಸ್ತಿದ್ದೆ. ಅಲ್ಲಿ ಗೊತ್ತಾಯ್ತು ನನಗೆ ಯೇಸು ಕ್ರಿಸ್ತನ ಮಾತಾಡಿದ್ದು ನಾನು ಅಲ್ಲಿ ನನಗೆ ಮತ್ತೆ 20 ದಿವಸ ಅದಲ್ಲಿ ಅದು 5 ಮಂದಿ ಬಂದು ಅದು ಓದು. ಹಾಗಾದರೆ ನಾನು ರ್ಯಾಪ್ಚರ್ ಹೋಗಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು, ವಾಕ್ಯವನ್ನು ಸ್ಟಡಿ ಮಾಡಬೇಕು, ಸೇವೆದೆಲ್ಲ ನನಗೆ ದೇವರು ಕೊಟ್ಟ ನನಗೆ ನಡೆಸಿದ್ದು. ಆನಂತರ ನೀನು ಸ್ಟಡಿ ಮಾಡಿ ಗೊತ್ತಾಯಿತು ರ್ಯಾಪ್ಚರ್ ನಮಗೆ ಉಂಟೇ ಉಂಟು. 7 ಟ್ರಿಬ್ಯುಲರ್ ಪೀರಿಯಡ್ ಆಗೋ ಮೊದಲು ಮದುವೆಗೆ ದೇವರಾತ್ಮ ಕೊಟ್ಟ ಪ್ರಕಟಣೆ. ಮತ್ತು ಆ ಸ್ಟಡಿ ಮಾಡಲಿಕ್ಕೆ ನಾನು ಒಪ್ಪಿಸ್ಕೊಟ್ಟೆ. 5-6-8 ಗಂಟೆ ನಾನು ವಾಕ್ಯ ಸ್ಟಡಿ ಮಾಡ್ತೇನೆ, ನನಗೆ ಸೇವೆಬೇಕು. ಆ ರೀತಿ ನಾವು ಸ್ಟಡಿ ಮಾಡಿ ನಾವು ಇವತ್ತು ಹೇಳಲಿಕ್ಕಾದ್ರೆ ಸತ್ಯ ಬೋಧನೆ ರ್ಯಾಪ್ಚರ್ ಟ್ರಿಬ್ಯುಲರ್ ಪೀರಿಯಡ್ ಮೊದಲು ಉಂಟೇ ಉಂಟು. ಮತ್ತು ಯಾರು ನಿರೀಕ್ಷೆ ಉಂಟು ಅವ್ರು ಏನು ಮಾಡ್ತಾರೆ, ಒಂದೇ ನೀವು ಸಭಾಪಾಲಕರು ಪ್ರಾರ್ಥನೆ ಮಾಡ್ತಾರೆ, ಆ ಪ್ರಾರ್ಥನೆ ತುಂಬ ಬಲ ಉಂಟು ಸಭಾ ವಿಶ್ವಾಸಿಗಳಿಗೆ. ಹೌದು, ಅವರ ಸಭೆಯ ವಿಶ್ವಾಸಿಗಳಿಗೆ ತುಂಬ ಬಲ ಉಂಟು. ಆಗ ಒಂದು ಅಪೊಸ್ತಲ ಪೌಲನ ಪ್ರಾರ್ಥನೆ ಮುಖದ ಅಪೊಸ್ತಲ ಪೌಲ ಹೇಳ್ತಾನೆ, ಅವನು ಇಡೀ ಸಭೆಗಾಗಿ ಪ್ರಾರ್ಥನೆ, ನನ್ನ ಸಭೆಯ ಮಕ್ಕಳು ಸರಿ ನೋಡಿ ಆತ್ಮದಲ್ಲಿ ನಾವು ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರವಾಗಿ ನೀರಿನಲ್ಲಿ ಮುಳುಗಿ ದೃಷ್ಟಾಂತ ತಗೊಂಡು ನಿಮಿತ್ತವಾಗಿ ಕೃಪೆಯಲ್ಲಿ ನಮ್ಮ ಆತ್ಮ ರಕ್ಷಣೆ ಹೊಂದಿದೆ. ನಮ್ಗೆ ಎಷ್ಟು ಭಾಗ ಉಂಟು? 3
ಒಂದು ಆತ್ಮ, ಶರೀರ ಉಂಟು, ಪ್ರಾಣಿ. ಶರೀರ ಮತ್ತು ಪ್ರಾಣ ರ್ಯಾಪ್ಚರಿಗೆ ಮುಖ್ಯ ಉಂಟು. ರ್ಯಾಪ್ಚರಿಗೆ ನಮ್ಮ ಶರೀರ ಬಿಟ್ಟು ಹೋಗ್ತೇವೆ, ಪ್ರಾಣ ಮತ್ತು ಆತ್ಮ ಅಂತೆ ಅದು ಮಾರ್ಪಾಡಾಗ್ತದೆ. ಅದೇ ಮಾರ್ಪಾಡಾಗಬೇಕಾದ್ರೆ ನಮ್ಮ ಶರೀರದಲ್ಲಿ ನಾವು ಜೀವನ ಮಾಡಿದ್ರೆ ಮತ್ತೆ ಪ್ರಾಣದಲ್ಲಿ ಜೀವನ ಅಲ್ಲ. ಈಗ ಶರೀರ ಮತ್ತು ಪ್ರಾಣ ಮತ್ತು ಆತ್ಮ ಈ ಮೂರೂ ಸಂಗತಿಗಳು ನಿರ್ದೋಷಿಯಾಗಿ ನಾವು ಜೀವನ ಮಾಡಬೇಕು ಅಂತ ಅಪೊಸ್ತಲ ಪೌಲನು ಹೇಳ್ತಾನೆ. ಈ ಒಂದು ವಿಷಯ ನಾನು ಪ್ರಶ್ನೆ ಕೇಳ್ತೇನೆ. ಈಗ ಮೇನ್ಲೈನ್ ಸಭೆ ಉಂಟು, ದೊಡ್ಡ ಧರ್ಮದಲ್ಲಿದ್ದಾರೆ, ಇವರು ಮುಳುಗಿ ದೀಕ್ಷಾಸ್ನಾನ ಇಲ್ಲ ಎಂದು ಹೇಳ್ತಾರಲ್ಲ, ಹೇಗೆ? ದೇವರ ವಾಕ್ಯ ಅವರು ನಂಬಲ್ಲಿ ಯೇಸು ಕ್ರಿಸ್ತನ ತಾನೇ. ಈಗ ನಮ್ಮ ನೀರಿನ ದೀಕ್ಷಾಸ್ನಾನಕ್ಕೆ ಮೂಲ ಆಧಾರ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನೋಡಿ 30 ವರ್ಷದಲ್ಲಿ ಆತನು ಸ್ನಾನಕ ಯೋಹನಿಂದ ದೀಕ್ಷಾಸ್ನಾನ ಕೊಡು ಹೇಳ್ತಾನೆ. ಅವನು ಹೇಳ್ತಾನೆ, ಸ್ವಾಮಿ ನನಗೆ ಹೇಗೆ ಕೊಡು? ಯೇಸು ಕ್ರಿಸ್ತನೇ ಸದ್ಯಕ್ಕೆ ಒಪ್ಪಿಕೋ, ನಾವು ಎಲ್ಲಾ ಧರ್ಮವನ್ನು ಎಲ್ಲ ಆಜ್ಞೆ ನೆರವೇರಬೇಕು ಅಂತ ಹೇಳ್ತಾನೆ. ಅದು ಯೇಸು ಕ್ರಿಸ್ತನು 30 ವರ್ಷ ನೀರಿನ ದೀಕ್ಷಾಸ್ನಾನ ಕೊಳ್ಳುಕೊಳ್ತಾರೆ, ನಾವು ತಗೊಳ್ಳಲೇಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಉಂಟು ನಮ್ಮ ವೀಕ್ಷಕರ. ಇವರು ಕೂಡ 30 ವರ್ಷದಲ್ಲಿ ತಗೊಳ್ಬೇಕಾ? ಹಾಗೆ ಇಲ್ಲ. ಅಂದ್ರೆ ದೇವರ ವಾಕ್ಯದಿರ್ತದೆ, ಒಬ್ಬ ವ್ಯಕ್ತಿ ಒಳ್ಳೆದರ ಕೆಟ್ಟದರ ಅರಿವನು ಅವನಿಗೆ ಆಗಬೇಕು. ಅದಕ್ಕೊಂದು ಪ್ರಾಯ ಉಂಟು. ಅಂದ್ರೆ ಕೆಲವರಿಗೆ 12 ವರ್ಷದಲ್ಲಿ ಆಗ್ತದೆ, ಕೆಲವು ಅದು ಅವರವರ ಒಂದು ಮಗುವಿಗೆ ಒಳ್ಳೆಯದು ಕೆಟ್ಟದ್ದು ಸರಿ ಅರ್ಥ ಮಾಡಬೇಕು. ಆಗ ಅವನಿಗೆ ಗೊತ್ತಾಗ ತಾನು ಪಾಪಿ ಎಂಬುದೇ ಆ ಮಗುವಿಗೆ. ಅಂದ್ರೆ ಮಗ ಒಂದು 12 ವರ್ಷದ ನಂತರ ಹೆಚ್ಚಾಗಿ ಒಂದು 10 ವರ್ಷಕ್ಕೆ ಅವನಿಗೆ ಪ್ರಾಯಕ್ಕೆ ತಕ್ಕ. ಅಂದ್ರೆ ಕೆಲವರು 8 ವರ್ಷದಲ್ಲಿ ದೀಕ್ಷೆ ತಗೊಂಡವರು ಇದ್ದಾರೆ. ಮತ್ತು ಅವರೇ ಯಾವಾಗ ತಿಳಿಗೆ ಬರ್ತದೆ ತಾನು ಪಾಪಿ ಎಂದು ಒಬ್ಬ ಮಗು ಒಪ್ಪಿಕೊಂಡು ತಾನು ನನಗೆ ಒಬ್ಬ ರಕ್ಷಕನು ಬೇಕು, ಹೌದು, ಅವನು ಸರಿ ಅರ್ಥ ಮಾಡಿಕೊಂಡು ನಂತರ ನೀರಿನ ದೀಕ್ಷೆ ಕೊಡಬೇಕು. ಮಗು ಇರುವ ಕೊಟ್ಟ ದೀಕ್ಷೆ ಏನೂ ಅರ್ಥ ಅಲ್ಲವೆಲ್ಲ. ಮತ್ತು ದೀಕ್ಷಾಸ್ನಾನ ಅಂದರೆ ಇಂಗ್ಲಿಷ್ ಗ್ರೀಕಲ್ಲಿ ಮುಳುಗಿ ಕೊಡುವುದು, ಇಮ್ಮರ್ಸನ್. ಅದು ಸ್ಪ್ರಿಂಕಲ್ ಬ್ಯಾಪ್ಟಿಸಮ್ ಬಗ್ಗೆ ಗ್ರೀಕ್ ವರ್ಡ್ ಹೇಳುವುದಿಲ್ಲ. ಈಗ ಸ್ಪ್ರಿಂಕಲ್ ಬ್ಯಾಪ್ಟಿಸಮ್ ಮಾಡಿದವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಅವ್ರ ವಿಷಯದಲ್ಲಿ ಏನ್ ಹೇಳ್ತೀರಿ? ಅವರು ಪರಲೋಕಕ್ಕೆ ಹೋಗುದಿಲ್ಲ. ಯೇಸು ಅತಿ ಸ್ಪಷ್ಟ. ಯಾವ ಆಧಾರದಲ್ಲಿ ನೀವು ಹೇಳ್ತೀರಿ? ಮತ್ತೆ 7:21 ನಲ್ಲಿ ಮತ್ತೆ 7:21 ನಾವು ಓದುವ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಮತ್ತೆ 7:21 ಓದಿ. 7:21 ನಾವು ತಿಳ್ಕೊಳ್ಳುವ, ಏಕೆಂದರೆ ನಮಗೆ ಸ್ವಸ್ಥತೆ ಹಾಗೂ 21 ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕದ ರಾಜ್ಯದಲ್ಲಿ ಸೇರುವುದಿಲ್ಲವೆಂದು ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರು. ತಂದೆ ಚಿತ್ತ. ಈಗ ನೋಡಿ, ಯೇಸು ಕ್ರಿಸ್ತನು ತಂದೆ ಚಿತ್ತಕ್ಕೆ ವಿಧೇಯನಾದನು. ತಂದೆ ಚಿತ್ತ ಏನಿತ್ತು? ಯೇಸು ಕ್ರಿಸ್ತನ ನಂಬಿಕೆ ಇಡಬೇಕು, ನೀರಿನಲ್ಲಿ ಮುಳುಗಿ ದೇಶದ ಕೊಲ್ಲಬೇಕು, ತಂದೆ ಚಿತ್ತ ಇತ್ತು. ಹೌದು, ಯೇಸು ಕ್ರಿಸ್ತ ಅದಕ್ಕೆ ಒಪ್ಪಿದ್ದಾನೆ. ಈಗ ಯೇಸು ಕ್ರಿಸ್ತ ನೋಡಿ ಸ್ನಾನಕ್ಕೆ ಹೇಳ್ತಾನೆ, ನಾನು ಕೊಡುವುದಿಲ್ಲ. ಅದು ಆತನು ಹೇಳ್ತಾನೆ, ಯೇಸು ಸ್ವಾಮಿ ಸದ್ಯ ಒಪ್ಪಿಕೋ, ಈಗನೆಲ್ಲ ಧರ್ಮದಿಂದ ದೇವರ ಆಜ್ಞೆ, ದೇವರ ಚಿತ್ತ ಏನು? ನಾವು ಯೇಸು ಕ್ರಿಸ್ತ ಬಗ್ಗೆ ನಂಬಿಕೆ ಇಟ್ಟರೆ ಹೌದಿಲ್ಲ, ನಂಬಿಕೆ ಇಡುವುದು ಹೌದಾದರೆ ನಮ್ಮ ನಂಬಿಕೆಯೇ ದೀಕ್ಷಾಸ್ನಾನ ನಮಗೆ ತೋರಲ್ಪಡಬೇಕು. ಈಗ ಎಷ್ಟೋ ಜನ ಇದ್ದಾರೆ ಕ್ರಿಶ್ಚಿಯನ್ಸ್, ಅವ್ರು ಅಷ್ಟೊಂದು ಗಂಭೀರ ರೀತಿಯಲ್ಲಿ ತಗೊಳ್ದಿಲ್ಲಲ್ಲ ಈ ವಾಕ್ಯ ಬೇರೆಯವರಿಗೆ ಹೇಳ್ತಾರೆ ಅವರು. ಮತ್ತೆ ಅಷ್ಟೇ ಅದೇ ನಾವು ಅಂತವರಿಗೆ ಇನ್ನೊಂದು ವಾಕ್ಯ ನನಗೆ 1 ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20 ಈ ವಾಕ್ಯ ಅವರು ಹೇಳ್ತಾರೆ, ಸುಳ್ಳು ಪ್ರವಾದಿಗಳಿಗೆ ಅಂದು ಸುಳ್ಳು ಬೋಧಕರಿದ್ದಾರೆ ಅವರಿಗೆ ಅಂತ ಹೇಳ್ತಾರೆ ಅಲ್ಲ. ಈಗ ಅವರ ತಿಳುವಳಿಕೆ ಹಾಗೆ ಉಂಟು, ಕ್ರಿಶ್ಚಿಯನ್ ಜನರ ತಿಳುವಳಿಕೆ ಈ ರೀತಿ ಉಂಟು. ಅದೇ ನಮಗೆ ಇನ್ನೊಂದು ವಾಕ್ಯ ಕೊಡ್ತೇನೆ. ಫಸ್ಟ್ ಪೀಟರ್ ನಾವು ಬರುವ 20 and 21. ಫಸ್ಟ್ ಪೀಟರ್ 3:20-21 ವಾಕ್ಯ. ವೀಕ್ಷಕರಿಗೆ ನಾವು ಕ್ಲಿಯರ್ ಮಾಡುವ, ಯಾಕೆಂದ್ರೆ 3:21. ಹೌದು, 20-21. ಓಕೆ, ಒಂದು ಮಿನಿಟ್ ನಾನು ಓದ್ತೇನೆ. ಅದು ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯಲ್ಲಿ ಕಟ್ಟಿಸಿರುತ್ತಿರಲು ದೇವರು ದೀರ್ಘ ಶಾಂತಿಯನ್ನು ಕಾದಿದ್ದಾಗ ಅವನಿಗೆ ವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆಯನ್ನು ಹೊಂದಿದರು. ಆ ನೀರಿಗೆ ಅನುರೂಪವಾಗಿ ದೀಕ್ಷಾಸ್ನಾನ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಕೊಳೆಯನ್ನು ಹೊಗಲಾಡದು ಅಂಥದ್ದು. ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪನಿಸಿಕೊಳ್ಳುವಂತಾಗಿದ್ದೇನೆ. ನೋಡಿ, ಪೇತ್ರನು ಹೇಳ್ತಾನೆ, ನೋವನ ನಾವೇ ಇಲ್ಲಿ ಹೇಗೆ 8 ಜನ ನಂಬಿಕೆದ ಹೋಗಿ ಅದಕ್ಕೆ ಹೋಲಿಕೆ ಮಾಡ್ತಾನೆ. ಅಂದರೆ ಅವರಿಗೆ 8 ಜನರು ಕೂಡ ನೀರಿನ ಮುಖಾಂತರ ದೀಕ್ಷಾಸ್ನಾನ ಆಯ್ತು ಅವರಿಗೆ. ನೀರು ಎಂಬ ವಿಷಯದಲ್ಲಿ ತುಂಬಾ ಒಂದು ಗಂಭೀರ ತಗೊಳ್ಬೇಕು.
ನಾವು ಮತ್ತೆ ಮೋಶೆ ಅಲ್ಲಿಂದ ಐಗುಪ್ತದಿಂದ ಬಿಡುಗಡೆ ಮಾಡುವಾಗ ಅವರು ಸಮುದ್ರ ವಿಭಾಗ ಮಾಡುವಾಗ ಅವ್ರು ನೀರಿನ ಮುಖಾಂತರ ದೀಕ್ಷಾಸ್ಥಾನ ತಗೊಂಡು ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಸಹ ಈ ನೀರಿನ ದೀಕ್ಷಾಸ್ಥಾನ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಜನ ಈ ವಿಷಯದಲ್ಲಿ ಗಂಭೀರ ತಗೊಳ್ಳೋದಿಲ್ಲ, ಗಂಭೀರವೇ ಇಲ್ಲ, ಅದು ಈ ಚಿಕ್ಕ ವಾಕ್ಯ ಅಲ್ಲ ಎಂದು ಅವರು ಎಷ್ಟೋ ಜನ ರಕ್ಷಣೆ ನಿಮ್ಮ ವಿಷಯದಲ್ಲಿ ಎಷ್ಟೋ ಜನ ರಕ್ಷಣೆ ಕಳೆಕೊಳ್ತಾರೆ ಅದರಲ್ಲಿ, ಅದು ತಕೊಳ್ಳದಿದ್ದರೆ. ಹೌದು, ಸತ್ಯ ಅಲ್ಲ. ಈಗ ದೇವರು ಅಪ್ಪೋಸ್ತಲರು ನೋಡಿ, ಇಲ್ಲಿ ಪೇತ್ರನು ಏನ್ ಹೇಳ್ತಾರೆ ನೋಡಿ, ಆತ ಹೇಳ್ತಾನೆ ಹೇಗೆ ಆ ನೋಹನ ಪ್ರವಾದಿಯು ಸುವಾರ್ತೆ ಕೊಟ್ಟನು, ದೇವರು ಕೊಟ್ಟ ಮೇರೆಗೆ ಅವತನ ನಾವೇ ಒಳಗೆ ಬನ್ನಿರಿ ಎಂಬುದೇ ಅವನು ಪ್ರಸಂಗ ಮಾಡಿದನು. ಬಂದವಲ್ಲಿ 8 ಮಂದಿ ರಕ್ಷಣೆ. ಆಗ ಈಗ ಪೇತ್ರ ಅದೇ ರೀತಿಯಲ್ಲಿ ನೋವೆ ಅಂದ್ರೆ ಆ ನಾವೆಯನ್ನು ನೀರಿನ ದೀಕ್ಷಾಸ್ಥಾನಕ್ಕೆ ಹೋಲಿಕೆ ಮಾಡಿದೆ. ಅವನ ನೀರಿನ ದೀಕ್ಷಾಸ್ಥಾನ ರಕ್ಷಣೆ ಕೊಡುದಿಲ್ಲ, ಆದ್ರೆ ನೀರಿನ ದೀಕ್ಷಾಸ್ಥಾನ ತಗೊಳ್ಳುದು ಯಾಕಂದ್ರೆ ದೇವರ ಚಿತ್ತ, ದೇವರ ಒಂದು ಆಜ್ಞೆ ಆಗಿದೆ, ಆಜ್ಞೆ ಪಾಲಿಸಬೇಕು. ಯಾರು ನೀರಿನ ದೀಕ್ಷಾಸ್ಥಾನ ತಗೊಳ್ಳುತ್ತಾರೆ ಅಪೊಸ್ತಲರು ನಮಗೆ ದೇವರ ಮುಂದೆ ನಮಗೆ ಶುದ್ಧ ಮನಸ್ಸಾಕ್ಷಿ ಅಂದ್ರೆ ನಮ್ಮ ಮನಸ್ಸಾಕ್ಷಿ ಶುದ್ಧೀಕರಿಸಲ್ಪಡುವುದು ನೀರಿನಲ್ಲಿ ತೆಗೆದುಕೊಂಡರೆ ಮಾತ್ರವೇ ಅವರೇ ಮಾತ್ರ 100% ಪರಲೋಕ ಹೋಗ್ತಾರೆ. ನೀರು ತೆಗೆದುಕೊಂಡು ಪರಲೋಕ ಹೋಗುವುದೇ ಇಲ್ಲ. ಇನ್ನೊಂದು ವಾಕ್ಯ ನಿಮ್ಗೆ ಕೊಡ್ತೇವೆ. ಇನ್ನು ನಾವು ಒಂದು ಕೆಲಸ ಮಾಡುವ, ಇನ್ನೊಂದು ಸಂಚಿಕೆಯಲ್ಲಿ ನಾವು ಕಂಟಿನ್ಯೂ ಮಾಡ್ತೇವೆ. ಇದು ಕಂಟಿನ್ಯೂ ಮಾಡುವ, ಹೇಗೆ ಜನರಿಗೆ ಗೊತ್ತಾಗಬೇಕು, ಇದರಲ್ಲಿ ಎಷ್ಟು ಗಂಭೀರ ಎಂದು ಗೊತ್ತಾಗಬೇಕು. ಇನ್ನೊಂದು ಸಂಚಿಕೆಯಿಂದ ನಾವು ಇದು ಕಂಟಿನ್ಯೂ ಮಾಡುವ, ಇದನ್ನೇ ಕಂಟಿನ್ಯೂ ಮಾಡುವ, ಅದು ಅವರಿಗೆ ಗೊತ್ತಾಗ್ತದೆ ಎಷ್ಟು ಗಂಭೀರತೆ ಒಂದು. ಪ್ರಿಯರೇ, ಈ ಒಂದು ವಿಷಯದಲ್ಲಿ ನಾವು ನಿಮಗೆ ಬೋಧನೆ ಕೊಟ್ಟರು ಅಂದರೆ 24 ಮತ್ತಾಯನ ಶುಭ ಸಂದೇಶ 24 ತೆಗೆದು ನಿಮಗೆ ಸ್ಟಾರ್ಟ್ ಮಾಡಿದೆವು. ಹೇಗೆ ರಕ್ಷರ ವಿಷಯದಲ್ಲಿ ನಿಮಗೆ ಶುರು ಮಾಡಿ ದೀಕ್ಷಾಸ್ಥಾನದ ವಿಷಯಕ್ಕೆ ನಾವು ಓದೆವು. ಈಗ ಅದು ಕಂಪ್ಲೀಟ್ ನಮ್ಮ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಪ್ರಿಯರೇ, ನೀವು ಈ ಆಶಾರಿ ಟಿವಿಯನ್ನು ನಿರಂತರವನ್ನು ನೀವು ನೋಡಿ, ಇನ್ನೊಂದು ಎಪಿಸೋಡ್ ಬರುವ ತನಕ ನೀವು ಅದನ್ನು ನೋಡಿರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಾವು ಪ್ರಾರ್ಥಿಸುವ. ಈ ಸಮಯದಲ್ಲಿ ನಮ್ಮ ತಲೆಯನ್ನು ಭಾಗಿಸುವ. ನಾವೆಲ್ಲರೂ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ, ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯುಳ್ಳ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ನಿನ್ನ ಮಕ್ಕಳು ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ ಸ್ವಾಮಿ. ಯಾರ್ಯಾರು ಕಾರ್ಯಕ್ರಮವನ್ನು ನೋಡಿದರೆ ಅವರಿಗೆ ಸರಿಯಾಗಿ ಅರ್ಥ ಆಗುವ ರೀತಿಯಲ್ಲಿ ನಿನ್ನ ಆತ್ಮಿಕ ಕಣ್ಣು ನೀನು ತೆರೆದಕ್ಕೆ ಸ್ತೋತ್ರ. ಓ ಆತ್ಮಿಕ ಕಿವಿ ತೆರೆದಕ್ಕೆ ಸ್ತೋತ್ರ ಕರ್ತನೆ. ಅವ್ರ ಹೃದಯದಲ್ಲಿ ನೀನು ಮಾತಾಡ್ತಾ ಕತ ಈ ವಾಕ್ಯವನ್ನು ಗಂಭೀರವಾಗಿ ಅವರು ತಗೊಂಡು ಕರ್ತನೆ. ಅಪಾ ತಂದೆ, ಅವರು ರಕ್ಷಣೆ ಹೊಂದಬೇಕೆಂದು ನಾನು ಪ್ರಾರ್ಥನೆ ಕರ್ತನೆ. ತಂದೆ ಆದಿದ್ದರೆ ಸ್ತೋತ್ರ ಕರ್ತನೆ. ಅಪಾ ಕರ್ತನೆ, ನಿನ್ನ ಭಯ ಮತ್ತು ನಿನ್ನ ಭಕ್ತಿಯಿಂದ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡು. ನಿನ್ನ ಪ್ರೀತಿಗೆ ಸ್ತೋತ್ರ, ನಿನ್ನ ಕರುಣೆಗೆ ಸ್ತೋತ್ರ, ಇವರ ಮೇಲೆ ನಿನ್ನ ಹಸ್ತ ಇದ್ದಿದ್ದಕ್ಕೆ ಸ್ತೋತ್ರ. ಈ ರೀತಿ ನೀನು ನಡೆಸತಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮ ತಂದೆ, ಆಮೆನ್. ಪ್ರಿಯರೇ, ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವರು ಒಳ್ಳೆಯದು ಮಾಡಲಿ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕೋಟಸ್ ಬಂದು ಇದರ ವಿಷಯದಲ್ಲಿ ವಿವರವಾಗಿ ಹೇಳಿದರೆ ದೇವರು ನಮಗೆ ಕೂಡ ಒಳ್ಳೇದು ಮಾಡಿ.